ಮೇಲೆ ಚುನಾವಣೆಯನ್ನ ಮುಂದೂಡ್ತೀವಿ ಅಂತ ಗಲಾಟೆ ಈಗ ಆರ್ಸಿ ಅವರು ಅನೌನ್ಸ್ ಮಾಡಿ ಚುನಾವಣೆಯನ್ನ ಮುಂದೂಡ್ತೀವಿ ಅಂತ ಹೇಳಿದ್ದಾರೆ ಸರ್. ನಮ್ಮ 3 ಜನ ಸದಸ್ಯರನ್ನ, ಅದರಲ್ಲಿ ವಿಶೇಷವಾಗಿ 2 ಕಾಂಗ್ರೆಸ್ ಸದಸ್ಯರನ್ನ ಇವತ್ತು ದುಡ್ಡು ಕೊಟ್ಟು ಒತ್ತಾಯಪೂರ್ವಕವಾಗಿ ಅವ್ರನ್ನ ತಗೊಂಡು ಹೋಗಿ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಇಟ್ಟಿದ್ರು. ಇವತ್ತು ಚುನಾವಣೆ ಹೈಕೋರ್ಟ್ ಡಿಸಿಷನ್ ಆಗಿದೆ. 4 ಜನ ವಿಧಾನ ಪರಿಷತ್ ಸದಸ್ಯರನ್ನು ಸಪ್ರೇಟ್ ಇಡಬೇಕು, ಅವ್ರು ಕೌಂಟ್ ಮಾಡಬಾರ್ದು, ರಿಸಲ್ಟ್ ಡಿಕ್ಲೇರ್ ಮಾಡಬಾರ್ದು ಅಂತೇಳಿ ಇವತ್ತು ಅದಕ್ಕೆ ನಾವು ಬದುಕಿದ ಮುಂಚಿತವಾಗಿ ನಾವೇನು ಹೇಳಿದೆವು ಅಂದರೆ, ನಮ್ಮ ಉಪಾಧ್ಯಕ್ಷರು ದಿನೇಶ್ ರೆಡ್ಡಿ ಅವರು ಒಂದು ಲೆಟರ್ ಕೊಡೋದು, ಯಾರೂ ಕೂಡ ಸದಸ್ಯರು ತಮ್ಮ ಅಸೆಟ್ ಮತ್ತು ಲಯಬಿಲಿಟಿ ಇದನ್ನ ಫೈಲ್ ಮಾಡಿಲ್ಲ. BBMP ಕೇಸ್ನಲ್ಲಿ ಈಗಾಗಲೇ ಯಾರು ಅಸೆಟ್ 1 ತಿಂಗಳಲ್ಲಿ ಅಸೆಟ್ ಮತ್ತು ಇದನ್ನು ಫೈಲ್ ಮಾಡಿದ್ರೆ ಅವರ ಸದಸ್ಯರು ರದ್ದಾಗ್ತದೆ. ನಾವು ಹೇಳಿದ್ದೀವಿ ಇದು ಹೈಕೋರ್ಟ್ನಲ್ಲಿ ಇರುವುದು ಒಂದು ಇಂಡಿಪೆಂಡೆಂಟು. ಇಲ್ಲಿ ಕಮಿಷನರು ಈಗಾಗಲೇ ಸರ್ಕಾರ ಪತ್ರ ಬರೆದಿದ್ದಾರೆ, ಇವರು ಸಲ್ಲಿಸಿಲ್ಲ ಇವತ್ತು ಸಹ ಅಸೆಟ್ ಮತ್ತು ಲೈಬಿಲಿಟಿ, ಹೀಗಾಗಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ. ಸೊ ಹೀಗಾಗಿ ಇವರು ಸದಸ್ಯರಲ್ಲ, ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಇದೆಲ್ಲನೂ ಕೂಡ ಇದು ಸರಿ ಇಲ್ಲ ಇವತ್ತು ಸಹ ಕಾನೂನಾತ್ಮಕವಾಗಿಲ್ಲ, ಮುಂದೂಡಬೇಕು ಅಂತ ಹೇಳಿದ್ವಿ. ಉಪಾಧ್ಯಕ್ಷ ಆದಾಗೂ ಕೂಡ ಅವರು ವೋಟಿಂಗ್ ಮಾಡಿಸಿದ್ರು, ಎಲ್ಲಾನು ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲಾನು ನಾವೆಲ್ಲ ಹೇಳಿದ್ರೆ ರೆಕಾರ್ಡ್ ಮಾಡ್ಕೊತೀವಿ, ಲೆಟರ್ಸ್ ಎಲ್ಲಾನು ಪಾಠ ತಗೋತೀವಿ ಅಂತ ಹೇಳಿದ್ರು. ತದನಂತರ ಉಪಾಧ್ಯಕ್ಷಕ್ಕೆ ಬಂದಾಗ ಅಧ್ಯಕ್ಷದ ವೋಟಿಂಗ್ ಮಾಡಿಸಿ ಸಪ್ರೇಟ್ ಇಟ್ಕೊಂಡಿದ್ದಾರೆ. ಉಪಾಧ್ಯಕ್ಷ ಬಂದ ಮೇಲೆ ಅವರು ಕೈ ಎತ್ತಿಸುವಂತದ್ದು, ಪರನೂ ಕೈ ಎತ್ತಿಸಿದ್ರು, ವಿರೋಧನವರೆಲ್ಲ ಕೈ ಎತ್ತಿದ್ರು. ಉಪಮೇಯರ್ಗೆ ಮತ್ತೆ ಪರ ಮತ್ತು ವಿರೋಧ ಕೈ ಎತ್ತಿರಲ್ಲ, ಪ್ರಕ್ರಿಯೆ ಸರಿ ಇರಲಿಲ್ಲ. ಹೀಗಾಗಿ ನಾವು ಅದನ್ನ ಚುನಾವಣೆಯನ್ನ ಈಗ ಆರ್ಸಿ ಅವರು ಅನೌನ್ಸ್ ಮಾಡಿ ಚುನಾವಣೆಯನ್ನ ಮುಂದೂಡ್ತೀವಿ ಅಂತ ಹೇಳಿದ್ದಾರೆ ಸರ್. ಮತದಾನಕ್ಕೆ ಹಾಕೊಟ್ಟಿದ್ದಾರೆ ರವಿಕುಮಾರ್ ಅವರು ಹೇಳಿದರು, ಹೈಕೋರ್ಟ್ ಅಲ್ಲಿ ಮತದಾನಕ್ಕೆ ಹಾಕೊಟ್ಟಿದ್ದಾರೆ. ಅದು ಮತದಾನ ಅದು ಆಯ್ತು. ಇಲ್ಲಿ ಕಮಿಷನರ್ ಕೂಡ ಸರ್ಕಾರಕ್ಕೆ ಲೆಟರ್ ಬರೆದಿದ್ದಾರೆ, ನ್ಯಾಯಾಲಯನೂ ಕ್ರಮ ಕೈಗೊಳ್ಳಬಹುದು, ಕಮಿಷನರ್ ಸರ್ಕಾರಕ್ಕೆ ಸರ್ಕಾರಕ್ಕೂ ಅಧಿಕಾರ ಇದೆ. ಇನ್ ಬಿಟ್ವೀನ್ ಬಿಟ್ಟು ನಾನು ನ್ಯಾಯಾಲಯ ಬಿಟ್ಟು ಏನು ಕಮಿಷನರ್ ಲೆಟರ್ ಬರೆದಿದೆ ಸರ್ಕಾರನೂ ಕೂಡ ಆಮೇಲೆ ನಿರ್ಣಯ ತಗೋತಾರೆ ಕಾನೂನಾತ್ಮಕವಾಗಿ. 1 ತಿಂಗಳಾಗ ಅವ್ರು ಕೊಟ್ಟಿರ್ಲಿಲ್ಲ ಅಂದ್ರೆ BBMP ಕೇಸ್ ಎಲ್ಲ ಇದೆ, ಸರ್ಕಾರನೂ ಕೂಡ ನಿರ್ಣಯ ಮಾಡ್ತಾರೆ. ಅಕೌಂಟ್ಸ್ ಕೊಟ್ಟಿಲ್ಲ ಅವರು, ಬರೀ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಷ್ಟೇ ಅಲ್ಲ, ಅವ್ರಿಗೂ ಅಧಿಕಾರ ಇದೆ. ಹೈಕೋರ್ಟ್ಗೆ ಎಲ್ಲ ರೀತಿಯ ಅಧಿಕಾರ ಇದೆ. ಸರ್ಕಾರಕ್ಕೂ ಏನಿದೆ, ಕಮಿಷನರ್ ಪತ್ರ ಬರೆದಿದ್ದಾರೆ, ಅದ್ರ ಮೇಲೆ ಸರ್ಕಾರ ನಿರ್ಣಯ ತೆಗೆದುಕೊಳ್ತಾರೆ. ಈ ಮಧ್ಯೆ ಅವರು ಆ ಗೊಂದಲವನ್ನು ಸೃಷ್ಟಿ ಮಾಡಿ ಪರ ವಿರೋಧಿ ಅಡುಕಡೆ ಕೇಳಿದ ಮೇಲೆ ಚುನಾವಣೆಯನ್ನ ಮುಂದೂಡ್ತೀವಿ ಅಂತ ಗಲಾಟೆ जुड़े रहिएगा आपके अपने चैनल बीजापुर समय के साथ।